ಇಂಗ್ಲೆಂಡ್ ಎಲ್ಲಿ ಬ್ಯಾಸ್ಬಾಲ್ ಎಲ್ಲಿ ಉಂಟು, ನನಗೆಂತ ಕಾಣ್ತವೇ ಇಲ್ಲ. ಓಲ್ಡ್ ಸ್ಟೈಲ್ ಕ್ರಿಕೆಟ್ ಆಡಿದ್ದಾರೆ ಇಂಗ್ಲೆಂಡ್. ನಮಸ್ಕಾರ ಎಲ್ಲರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಥರ್ಡ್ ಟೆಸ್ಟ್ ಮ್ಯಾಚ್ ಇವತ್ತು ಲಾರ್ಡ್ಸ್ ಅಂಗಳದಲ್ಲಿ ಶುರು ಆಯಿತು. ಲಾರ್ಡ್ಸ್ ಅಂಗಳ ಈಗ ಫಸ್ಟ್ 2 ಟೆಸ್ಟ್ ಮ್ಯಾಚಿಗೆ ಕಂಪೇರ್ ಮಾಡಿದ್ರೆ, ಲೀಡ್ಸ್ ಮತ್ತು ಎಡ್ಜ್ಬಾಸ್ಟನ್ ಗ್ರೌಂಡಿಗೆ ಕಂಪೇರ್ ಮಾಡಿದರೆ ಬೌಲರ್ಸಿಗೆ ಅದಕ್ಕಿಂತ 2 ಟೆಸ್ಟ್ ಮ್ಯಾಚ್ಗಿಂತ ಜಾಸ್ತಿ ಹೆಲ್ಪ್ಫುಲ್ ಆಗುವಂತಹ ಪಿಚ್ ಇವತ್ತಿನ ಪಿಚ್ ಆಗಿತ್ತು. ಸೊ ಅದರ ಅರ್ಥ ದಡಬಡ ಅಂತ ವಿಕೆಟ್ ತೆಗೆದ್ರ? ಇಲ್ಲ, ವಿಕೆಟ್ ಇವತ್ತು ತೆಗಿಲಿಕ್ಕಾಗಿದ್ದು ಕೇವಲ 4 ವಿಕೆಟ್ ಇಂಡಿಯಾಗೆ. ಅದರಲ್ಲಿ 2 ವಿಕೆಟ್ ತೆಗೆದು, ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದದ್ದು, ಅದು ಬ್ಯಾಟಿಂಗ್ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ. ಸೊ ಪ್ರಾಪರ್ ಬೌಲರ್ಸ್ ಯಾರಿದ್ದಾರೆ ಅವರಿಗೆ ವಿಕೆಟ್ ಸಿಕ್ಕಿದ್ದು 2. ಇಲ್ಲ, ಪ್ರಾಪರ್ ಬೌಲರ್ ಯಾರು? ಒಂದೇ, ಬುಮ್ರಾಗೆ ಮಾತ್ರ ವಿಕೆಟ್ ಸಿಕ್ಕಿದ್ದು. ಆಕಾಶ್ ದೀಪ್ಗೆ ಸಿಗಲಿಲ್ಲ, ಮತ್ತು ಸಿರಾಜ್ ಅಣ್ಣನಿಗೆ ಸಹ ಸಿಗಲಿಲ್ಲ. ಮತ್ತೊಂದು ವಿಕೆಟ್ ಸಿಕ್ಕಿದ್ದು, ಮತ್ತೆ ಅಗೈನ್ ಆಲ್ರೌಂಡರ್ ನಮ್ಮ ರವೀಂದ್ರ ಜಡೇಜಾ ಅವರಿಗೆ ಕೇವಲ 4 ವಿಕೆಟ್ ಇವತ್ತು ತೆಗಿಲಿಕ್ಕಾಗಿದ್ದು ಇಂಡಿಯನ್ ಬೌಲರ್ಸಿಗೆ. ಆ್ಯಂಡ್ ಅದರ ಅರ್ಥ ಇಂಗ್ಲೆಂಡ್ ದಡಬಡ ಅಂತ ಹೊಡೆದ್ರೆ, ಅವರು ಹೊಡಿಲಿಕ್ಕಾದದ್ದು ಕೂಡ ಕೇವಲ 251 ರನ್. ಬ್ಯಾಸ್ಬಾಲ್ ಇರೋ ಸ್ಟಾರ್ಟ್ ಆದಮೇಲೆ 72 ಇನ್ನಿಂಗ್ಸ್ ಆಡಿದಾರಂತೆ ಇಂಗ್ಲೆಂಡ್. ಅದರಲ್ಲಿ ಇದು ಒಂಥರ ಒನ್ ಆಫ್ ದ ಫ್ಯೂ ಇನ್ಸ್ಟೆನ್ಸಸ್ ಅಷ್ಟೇ. ಇವರದ್ದು ರನ್ ರೇಟ್ ಇವತ್ತು 3. ಓವರ್ ಆಲ್ ರನ್ ರೇಟ್ ನೋಡಿದರೆ 83 ಓವರ್ಗೆ ಕೇವಲ 251 ರನ್ ಹೊಡೆದದ್ದು, 4 ವಿಕೆಟ್ ಬಿದ್ದದ್ದು. ಸೊ ಭಾರಿ ಚಂದ ಮಾಡಿ ಕ್ರಿಕೆಟ್ ಆಡಿದ್ದಾರೆ. ಮೇ ಬಿ ಮನವರಿಕೆ ಆಗಿದೆ. ಒಂದು ಹೀನಾಯ ಸೋಲು, ಒಂದು ಕಂಡು ಕೇಳರಿಯದಂತಹ ಸೋಲು ಇವರಿಗೆ ಇಂಡಿಯನ್ ಟೀಮಿಂದ ಸಿಕ್ಕಿರೋದ್ರಿಂದಾಗಿ ಇಂಗ್ಲೆಂಡ್ಗೆ ಮನವರಿಕೆ ಆಗಿದೆ ಅಂತ ಅನ್ನಿಸ್ತದೆ. ಓಕೆ, ಪಿಚ್ ನೋಡಿಕೊಂಡು, ಬೌಲರ್ಸನ್ನು ನೋಡಿಕೊಂಡು, ಅವರ ಲೈನ್ ಆ್ಯಂಡ್ ಲೆಂತ್, ಅವರು ಯಾವ ರೀತಿಯ ಬೌಲಿಂಗ್ ಹಾಕ್ತಿದ್ದಾರೆ ಅದು ನೋಡಿಕೊಂಡು ನಾವು ಬ್ಯಾಸ್ಬಾಲ್ ಕ್ರಿಕೆಟ್ ಆಡಬೇಕಾ ಅಥವಾ ಟ್ರೆಡಿಷ್ನಲ್ ಮೆಥಡ್ ಕ್ರಿಕೆಟ್ ಆಡಬೇಕಾ ಅಂತ ಒಂದು ಡಿಸೈಡ್ ಮಾಡುವ ಅಂತ ಒಂದು ಮನವರಿಕೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವತ್ತು ಅವರ ಸಾಲಿಡ್ ಡಿಫೆನ್ಸ್ ನೋಡಿ ಏನು ಅನಿಸಿದ್ದು ಅಂತಂದರೆ, ಅವರು ಇಲ್ಲ, ನಾವು ಇಂಡಿಯಾ ಎದುರು ಏನೋ ಒಂದು ತಲೆ ಕೆಟ್ಟೋದವ್ರ ಥರ ಸುಮ್ಮನೆ ಒಟ್ರಾಶಿ ಬಂದು ಬೀಸಿ ವಿಕೆಟ್ ಕಳೆದುಕೊಂಡ್ರೆ ಇವ್ರು ನಮ್ಮನ್ನು ನುಂಗಿ ಹಾಕ್ತಾರೆ. ಸೊ ಆದ್ದರಿಂದ ಇದು ಇಂಡಿಯಾ ವಿರುದ್ಧ ಪ್ರಾಪರ್ ಕ್ರಿಕೆಟ್ ಆಡುವ ಮಾರ್ರೆ. ಇವತ್ತು ಪಿಚ್ ಕೂಡ ಬೌಲರ್ಸಿಗೆ ಹೆಲ್ಪ್ ಆಗೋ ಥರ ಉಂಟು. ಸೊ ಆದ್ದರಿಂದ ಪ್ರಾಪರ್ ಕ್ರಿಕೆಟ್ ಆಡುವಂತ ಡಿಸೈಡ್ ಆದ್ರು ಅಂತ ಕಾಣ್ತದೆ. ಫಸ್ಟ್ ಟಾಸ್ ವಿನ್ ಆದದ್ದು ಇಂಗ್ಲೆಂಡ್ ಏನು ಹೇಳಿದ್ರು ಅಂತ, ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ. ಅವರು 2 ಟೆಸ್ಟಲ್ಲಿ ಭಾರಿ ಕೊಚ್ಕೊಳ್ತಾ ಇದ್ರು, ನಾವು ಚೇಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಮತ್ತು ಎತ್ತಿದ ಕಾಲು, ನೀವು ಎಷ್ಟು ಬೇಕಾದರೂ ಸಹ ಟಾರ್ಗೆಟ್ ಸೆಟ್ ಮಾಡಿ ನಾವು ಚೇಸ್ ಮಾಡ್ತೇವೆ ಅಂತ. ಸೊ ಸೆಕೆಂಡ್ ಟೆಸ್ಟಲ್ಲಿ ಇವರು ಚೇಸ್ ಮಾಡಿದಂಥ ರೀತಿ ಎಲ್ಲರಿಗೂ ಸಹ ಗೊತ್ತಾಯಿತು, ಎಷ್ಟು ಅಂದರೆ ಯಾವ ರೇಂಜಿಗೆ ಚೇಸ್ ಮಾಡ್ತಾರೆ ಅಂತ. ಸೊ ಅವರು ಅಂದ್ಕೊಂಡ್ರು, ಇಲ್ಲ ಮರೆ ನಾವು ಬೇಡ, ಸೊ ಆ 4th ಇನ್ನಿಂಗ್ಸಿಗೆ ಹೋಗೋದು, ಚೇಸ್ಗಿದೆ ಏನು ಬೇಡ, ಫಸ್ಟ್ ಬ್ಯಾಟಿಂಗೇ ಮಾಡುವಂತ ಡಿಸೈಡ್ ಮಾಡಿದ್ರಂತ. ಗಿಲ್ ಅವರು ಹೇಳಿದ್ರು, ನಾವು ಟಾಸ್ ವಿನ್ ಆಗಿದ್ರೆ ನಾವು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತಿದ್ವಿ ಅಂತ. ಸೊ 2 ತಂಡಕ್ಕೆ ಸಹ ಖುಷಿಯೇ. ಇವರು ಟಾಸ್ ವಿನ್ ಆದ್ರೆ ಇಂಗ್ಲೆಂಡ್ ನಾವು ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳಿದರು. ಗಿಲ್ ಹೇಳಿದರು, ಓ ಹೌದಾ, ನಾವು ಎನಿವೇಸ್ ಬೌಲಿಂಗ್ ಮಾಡಬೇಕಂತ ಇದ್ವಿ ಅಂತ ಹೇಳಿದರು. ಸೊ ಓಕೆ ನೋಡಿ, ಫಸ್ಟ್ ಬುಮ್ರಾ ಮತ್ತು ಆಕಾಶ್ ದೀಪ್ ಓಪನಿಂಗ್ ಸ್ಪೆಲ್ ಸ್ಟಾರ್ಟ್ ಮಾಡಿದರು. ಇದು ಪೆವಿಲಿಯನ್ ಎಂಡಿಂದ ನರ್ಸರಿ ಎಂಡಿಂದ ಎಲ್ಲ ಬಗ ಅಂತ ಬರ್ತಾ ಉಂಟು. ಪ್ಲೇ ಆ್ಯಂಡ್ ಮಿಸ್ ಆಗ್ತಾನೆ ಇತ್ತು. ಎಷ್ಟು ಪ್ಲೇ ಆ್ಯಂಡ್ ಮಿಸ್ ಮಾರ. ಇವತ್ತು ಇಂಗ್ಲೆಂಡ್ ಅದು ಎಂಥ ಹೋಮ ಮಾಡಿದರೆ ಎಂತಂದು ಗೊತ್ತಿಲ್ಲ, ಭಯಂಕರ ಲಕ್ಕಿ ಅಂತ ನಾನು ಭಾವಿಸ್ಕೊಳ್ತೇನೆ. ಪ್ರಾಪರ್ ಡಿಫೆನ್ಸ್ ಎಲ್ಲ ಸಹ ಇತ್ತು, ಬಟ್ ಎಷ್ಟು ಎಡ್ಜ್ ಮಿಸ್ ಆಗ್ತಿತ್ತು ಅಣ ದೇವ. ಆ್ಯಂಡ್ ಪ್ರಾಪರ್ ಬೌನ್ಸ್ ಕೂಡ ಇರ್ತಾ ಇರಲಿಲ್ಲ. ಪಂತ್ ಅವ್ರಿಗೆ ಪಿಚ್ಚಾಗಿ ಎಲ್ಲ ಬರ್ತಾ ಇತ್ತು. ಸೊ ಕೊನೆಗೆ ಸ್ವಲ್ಪ ಮುಂದೆ ನಿಂತಿರಂತ ಕಾಣ್ತದೆ. ಕೀಪರ್ ಮೊದಲು ಅಂದರೆ ಫಸ್ಟ್ ಫ್ಯೂ ಓವರ್ಸಲ್ಲಿ ಕರೆಕ್ಟಾಗಿ ಕ್ಯಾರಿ ಆಗ್ತಾ ಇರಲಿಲ್ಲ ಬಾಲ್ ಕೀಪರಿಗೆ. ಸೊ ವಿಕೆಟ್ ಬೀಳಲಿಲ್ಲ. ಕೊನೆಗೆ ವಿಕೆಟ್ ತೆಗಿಲಿಕ್ಕೆ ಬೇಕಾದದ್ದು ನಿತೀಶ್ ರೆಡ್ಡಿಗೆ ಬಾಲ್ ಕೊಟ್ಟರು ಗಿಲ್ ಅವರು, ತಗೊಂಬರ್ರೆ ಈ ಒಂದು ಜಾದು ಮಾಡು ನೋಡುವ ಅಂತ. ಅವರ ಫಸ್ಟ್ ಓವರಲ್ಲಿಯೇ 2 ವಿಕೆಟ್. ಅವರ ಓಪನರ್ಸ್ ಕ್ರಾಲಿ ಮತ್ತು ಡಕೆಟ್ ಡಮ್ 1 ಓವರಲ್ಲಿ 2 ವಿಕೆಟ್ ಬಿದ್ದಾಗ ಆ ಒಂದು ಖುಷಿ ಉಂಟಲ್ಲ, ಇಂಡಿಯಾ ಇವತ್ತು ಆಲ್ಔಟ್ ಮಾಡಿ ಆಗ್ತದೆ ಅಂತ. ಬಟ್ ಮತ್ತೆ ಟೀ ಸೆಷನ್ ತನಕ ವಿಕೆಟ್ ಬೀಳಲೇ ಇಲ್ಲ. ಟೀ ಸೆಷನ್ ಆದಮೇಲೆ ನೆಕ್ಸ್ಟ್ ಫಸ್ಟ್ ಬಾಲಲ್ಲಿಯೇ ಪೋಪ್ ಅವರು ಔಟ್ ಆದರು. ಜಡೇಜಾ ಅವರ ಬೌಲಿಂಗಲ್ಲಿ ಧ್ರುವ್ ಜುರೇಲ್ ಕ್ಯಾಚ್ ಹಿಡಿದದ್ದು. ಧ್ರುವ್ ಜುರೇಲ್ ಅವರು ಪ್ಲೇಯಿಂಗ್ 11ನಲ್ಲಿ ಅಲ್ಲ, ಪಂತ್ ಅವರು ಇಂಜೂರ್ ಆಗಿರೋದ್ರಿಂದಾಗಿ. ಬಟ್ ಅಂಥ ಒಂದು ಮೇಜರ್ ಇಂಜುರಿ ಅಲ್ಲ ಅಂತೆಲ್ಲ ಅಪ್ಡೇಟ್ ಬಂತು. ಸೊ ಅವರ ಬದಲಾಗಿ ಈಗ ಕೀಪಿಂಗ್ ಮಾಡ್ತಾ ಇದ್ದಾರೆ ಧ್ರುವ್ ಜುರೇಲ್ ಅವರು. ಭಾರಿ ಚಂದ ಕೀಪಿಂಗ್ ಮಾಡಿದರು ಧ್ರುವ್ ಜುರೇಲ್ ಅವರು. ಟೀ ಸೆಷನ್ ಆದ ಫಸ್ಟ್ ಬಾಲೇ ಜಡೇಜಾ ಅವರ ಬೌಲಿಂಗಲ್ಲಿ ಆ ಒಂದು ಪೋಪ್ ಅವರು ಔಟ್ ಆದರು. ಧ್ರುವ್ ಜುರೇಲ್ ಅವರಿಗೆ ಕ್ಯಾಚ್ ಕೊಟ್ಟು, ಅದಾದಮೇಲೆ ಬ್ರೂಕ್ ಅವರನ್ನು ಔಟ್ ಮಾಡಿದಂಥ ಬಾಲ್, ಅದು ಸಾಲಿಡ್ ಬಾಲ್. ಬುಮ್ರಾ ಅವರು ಬಂದರು, ಟೆಸ್ಟ್ ನಂಬರ್ 1 ಬೌಲರ್ ವರ್ಸಸ್ ಟೆಸ್ಟ್ ನಂಬರ್ 1 ಬ್ಯಾಟ್ಸ್ಮನ್. ಆ ಒಂದು ಕಾಳಗದಲ್ಲಿ ಮೇಲುಗೈ ಸಾಧಿಸಿದ್ದು ಟೆಸ್ಟ್ ನಂಬರ್ 1 ಬೌಲರ್ ಬುಮ್ರಾ ಅವರು.
ಢಮಾರ್ ಅಂತ ಬ್ರೂಕ್ ಅವ್ರನ್ನ ಬೋಲ್ಡ್ ಮಾಡಿದರು. ಅದೇ ಲಾಸ್ಟ್ ವಿಕೆಟ್, 172 ರನ್ಗೆ 4 ವಿಕೆಟ್ ಬಿದ್ದದ್ದು. ಅದಾದಮೇಲೆ ವಿಕೆಟ್ ಬೀಳಲಿಲ್ಲ. ರೂಟ್ ಅವರು ನಾಟ್ ಔಟ್ 99 ರನ್. ಅದು ನಾಳೆ 100 ಹೊಡೆದ್ರೆ ಸತತ 300 ಬಂದಾಗೆ ಆಗ್ತದ ಅಂತ ಅವರಿಗೆ ಲಾರ್ಡ್ಸಲ್ಲಿ. ಶ್ರೀಲಂಕಾ ಎದುರು ಐ ಥಿಂಕ್ 2 ಇನ್ನಿಂಗ್ಸಲ್ಲಿ 100 ಹೊಡೆದಿದಾರ ಅಂತ. ಫಸ್ಟ್ ಇನ್ನಿಂಗ್ಸು ಸೆಕೆಂಡ್ ಇನ್ನಿಂಗ್ಸ್ 2 ಇನ್ನಿಂಗ್ಸಲ್ಲಿ 100 ಹೊಡೆದಿದ್ದಾರೆ. ಸೊ ಇದು ಸತತ 3 ಇನ್ನಿಂಗ್ಸ್ಗಳಲ್ಲಿ 100 ಬರ್ತದೆ. ನಾಳೆ ಇವ್ರು ಏನಾದರೂ ಇನ್ನೊಂದು ರನ್ ಪೇರಿಸಿ 100 ದಾಖಲಿಸಿದರೆ ಆ ರೆಕಾರ್ಡ್ ಬರ್ತದೆ ಅಂತ ಅಂದ್ಕೊಳ್ತೇನೆ. ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಅವರ ಕ್ಯಾಪ್ಟನ್ನು 39 ರನ್ಗಳಿಂದ ಅವರು ಕೂಡ ನಾಟ್ಔಟ್ ಆಗಿದ್ದಾರೆ. 251 ರನ್. ಏನು ಏಕಾಗ್ರತೆಯನ್ನು ಭಂಗ ಮಾಡೋದು ಅಂತ ಹೇಳ್ತಾರಲ್ಲ, ಭಾರಿ ಟ್ರೈ ಮಾಡಿದ್ದಾರೆ ಇಂಡಿಯಾ ಟೀಮು. ಗಿಲ್ ಸುಮ್ಮನೆ ಕೆಣಕುದು ಅಂತಂದ್ರೆ ಹತ್ರ ಹೋಗಿ ಬೈಯೋದಲ್ಲ, ಹೊಡಿ ಅಂತ. ಆ ಥರ ಅಲ್ಲ, ಸುಮ್ಮನೆ ಅಲ್ಲೇ ಸ್ಲಿಪ್ಪಲ್ಲಿ ನಿಂತ್ಕೊಂಡು ಎಲ್ಲಿ ಉಂಟಣ್ಣ ಬ್ಯಾಸ್ ಬಾಲು, ಅಯ್ಯೋ ದೇವ್ರೇ, ವೆಲ್ಕಮ್ ಟು ಓಲ್ಡ್ ಫ್ಯಾಷನ್ಡ್ ಬೋರಿಂಗ್ ಕ್ರಿಕೆಟ್, ಹಾಗೆ ಹೀಗೆ ಅಂದರೆ ಒಂಥರ ಕೆಣಕುದು. ಏನು ಭಾರಿ ಡೈಲಾಗ್ ಹೊಡಿತಿದ್ರಲ್ಲ, ಇವತ್ತೆಲ್ಲಿ ಬ್ಯಾಸ್ ಬಾಲ್ ಇಲ್ವಾ, ಹಾಗೆ ಹೀಗೆ ಅಂತ ಇಂಡೈರೆಕ್ಟ್ಲಿ. ಆ್ಯಂಡ್ ಈವನ್ ಸಿರಾಜ್ ಕೂಡ ರೂಟ್ ಅವ್ರಿಗೆ ಹೇಳ್ತಿದ್ರು, ರೂಟ್ ಕಮಾನ್ ವೇರ್ ಇಸ್ ಬ್ಯಾಸ್ ಬಾಲ್, ಐ ವಾಂಟ್ ಸಿ, ಹಾಗೆ ಹೀಗೆ ಅಂತ ಅಂದ್ಕೊಂಡು. ಬಟ್ ಇವಾಗ ಅದೆಲ್ಲದಕ್ಕೆ ಉತ್ತರ ಕೊಟ್ಟಿದ್ದಾರೆ ರೂಟ್ ಅವರು. 99 ನಾಟ್ ಔಟ್ ಆಗಿದ್ದಾರೆ ಅವರು. ಅಂದರೆ ಡಿಸೈಡ್ ಆಗಿ ಬಂದಿದ್ರು ಅಂತ ಕಾಣ್ತದೆ. ನನ್ನ ಒಂದು ಏನು ಸ್ಟ್ರೆಂತ್ ಇದೆ ಅದು ಕರೆಕ್ಟಾಗಿ ನಾನು ಆಡ್ತೇನೆ ಅಂತ. ಸೊ ನಾಳೆ ಕ್ರೂಷಿಯಲ್, ನಾಳೆ ಬ್ಯಾಟಿಂಗಿಗೆ ಉಪಯೋಗ ಆಗ್ತದೆ ಅಂತ ಕಾಮೆಂಟೇಟರ್ಸ್ ಹೇಳ್ತಿದ್ದಾರೆ. ಸೆಕೆಂಡ್ ಡೇ ಬ್ಯಾಟಿಂಗ್ ಯೂಶ್ವಲಿ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ. ಆ್ಯಂಡ್ ನೋಡಿ, ಇನ್ನೂ ಸಹ ಅವರ ಮೇನ್ ಪ್ಲೇಯರ್ ಬರಲಿಕ್ಕೆ ಉಂಟು. ಅಂದರೆ ಹಾಗಲ್ಲ, ಈ ಸೀರೀಸಲ್ಲಿ ಹೈಯೆಸ್ಟ್ ರನ್ ಗೆಟರ್ ಇಂಗ್ಲೆಂಡ್ ಪಾಲಿಗೆ ಸ್ಮಿತ್, ಅವರ ಏನು ಕೀಪರ್ ಸ್ಮಿತ್, ಅವ್ರು ಇನ್ನೂ ಸಹ ಬ್ಯಾಟಿಂಗಿಗೆ ಬರಲಿಲ್ಲ. ಸೊ ನೆಕ್ಸ್ಟ್ ವಿಕೆಟ್ ಬಿದ್ದ ಕೂಡ ಅವ್ರು ಬರ್ತಾರೆ. ಅವ್ರು ಯಾವ ಥರ ಕ್ರಿಕೆಟ್ ಆಡ್ತಾರೆ ನಾಳೆ, ಹೊಡೆ ಆಟಕ್ಕೆ ಮುಂದಾಗ್ತಾರಾ ಅಥವಾ ಇಡೀ ಟೀಮ್ ಹೇಗೆ ಆಡ್ತಾ ಉಂಟು, ಸ್ಲೋ ಪೇಸ್ಡ್ ಇನ್ನಿಂಗ್ಸ್ ಆಡ್ತಾರಂತ ನೋಡಬೇಕು. ನಾಳೆ ತುಂಬ ಇಂಪಾರ್ಟೆಂಟ್. ನಾಳೆ ಇನ್ನು ಈಗ ಆಲ್ರೆಡಿ 250 ರನ್ ಆಗಿದೆ, ಇನ್ನೊಂದು 150, ಇನ್ನೂ ಸಹ 100 ರನ್ ಬಿಟ್ಟುಕೊಟ್ರೆ, 200 ರನ್ ಬಿಟ್ಟುಕೊಟ್ರೆ 450 ಕ್ರಾಸ್ ಮಾಡಿದರೆ ಭಾರತಕ್ಕೆ ಕಷ್ಟ ಆಗ್ತದೆ. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಇಂಗ್ಲೆಂಡನ್ನು ಆಲ್ ಔಟ್ ಮಾಡಲಿಕ್ಕೆ ಭಾರತ ಟ್ರೈ ಮಾಡಲಿ ಅಂತ ಒಂದು ನಮ್ಮ ಆಶಯ. ಇವತ್ತು ಬೌಲಿಂಗ್ ಸಾಲಿಡ್ ಆಗಿತ್ತು ಮಾರ್ರೆ. ಬುಮ್ರಾ ಅವರದ್ದು ರನ್ ರೇಟ್ 2 ಕೂಡ ದಾಟಲಿಲ್ಲ. ಇಕಾನಮಿ ರೇಟ್ 1.9 ಬುಮ್ರಾ ಅವರದ್ದು. ಓನ್ಲಿ ಆಕಾಶ್ ದೀಪ್ ಮಾತ್ರ 4.4 ಇಕಾನಮಿ ರೇಟಲ್ಲಿ ಹೊಡೆಸ್ಕೊಂಡಿದ್ದಾರೆ. ಬಿಟ್ಟರೆ ಬೇರೆ ಯಾರು ಕೂಡ 3 ಕೂಡ ದಾಟಲಿಲ್ಲ. ಎಲ್ಲ 3 ಒಳಗಡೆ ಉಂಟು. ಸೂಪರಾಗಿ ಬೌಲಿಂಗ್ ಹಾಕಿದ್ದಾರೆ. ಅದೇ ನಿತೀಶ್ ರೆಡ್ಡಿದು 3 ದಾಟಿದೆ. ಬಟ್ ನಿತೀಶ್ ರೆಡ್ಡಿ ಏನು ಎಲ್ಲರಿಗಿಂತ ಜಾಸ್ತಿ ಇವತ್ತು ಸ್ವಿಂಗ್ ಸಿಕ್ಕಿದ್ದು ನಿತೀಶ್ ರೆಡ್ಡಿಗೆ. ಸಾಲಿಡ್ ಕ್ರಾಲಿಯನ್ನು ಔಟ್ ಮಾಡಿದಂಥ ಬಾಲ್ ಅಂತೂ ಸೂಪರ್ ಆಗಿತ್ತು. ಆ್ಯಂಗಲಲ್ಲಿ ಬಾಲ್ ಬಂದು ಪಿಚ್ ಆಗಿ ಸ್ವಿಂಗ್ ಅಂತ ಔಟ್ ಸ್ವಿಂಗ್, ಸಾಲಿಡ್ ಬಾಲು. ನಿತೀಶ್ ರೆಡ್ಡಿ ಇಷ್ಟು ಸ್ವಿಂಗ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇವತ್ತು ಗಿಲ್ ಅವ್ರದ್ದು ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಚೆಂದ ಇತ್ತು. ಎಲ್ಲ ಬೌಲರ್ಸನ್ನು ಆಚೆ ಈಚೆ ಮಾಡ್ತಿದ್ರು. ಅಂದರೆ ಬರೀ ಪೆವಿಲಿಯನ್ ಎಂಡಿಂದ ಅಥವಾ ಬರೀ ನರ್ಸರಿ ಎಂಡಿಂದ ಬೌಲ್ ಮಾಡೋದಲ್ಲ, ಎಲ್ಲ ಕೂಡ ಟ್ರಯಲ್ ಆ್ಯಂಡ್ ಎರರ್ ಕಾಂಬಿನೇಷನ್ ಆ ಕಡೆ ಈ ಕಡೆ ಎಲ್ಲ ಮಾಡ್ತಾಯಿದ್ರು. ಬಟ್ ಇಂಗ್ಲೆಂಡ್ ಚೆಂದ ಮಾಡಿ ಆಡಿದ್ದಾರೆ. ಗುಣಕ್ಕೆ ಮತ್ಸರ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಚೆಂದ ಮಾಡಿ ಆಡಿದ್ದಾರೆ, ಹೊಗಳಲೇಬೇಕು. ರನ್ ಕಡಿಮೆ ಅಂತ ಅನ್ನಿಸ್ತಾ ಇರ್ಬೋದು, ಯಾಕಂದರೆ ಅವರದ್ದು ಆ ಬ್ಯಾಸ್ ಬಾಲ್ ಆಟ ಎಲ್ಲ ನೋಡಿ ಇವತ್ತೆಂಥ ಗಲೀಜಾಗಿ ಆಡಿದ್ದಾರೆ. ಗಲೀಜಾಗಿ ಆಡಲಿಲ್ಲ, ಅವ್ರು ಏನು ಪಿಚ್ಗೆ ಅನುಗುಣವಾಗಿ ಓಲ್ಡ್ ಸ್ಟೈಲ್ ಕ್ರಿಕೆಟ್ ಅಂತ ಹೇಳ್ತಾರೆ, ಟ್ರೆಡಿಷ್ನಲ್ ವೇ ಅಂತ, ಅದರಲ್ಲಿ ಚೆಂದ ಮಾಡಿ ಆಡಿದ್ದಾರೆ. ನಾಳೆ ಕ್ರೂಷಿಯಲ್. ನಿಮ್ಗೇನು ಅನಿಸಿತು ಇವತ್ತಿನ ಮ್ಯಾಚ್ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.